ರಣಹೇಡಿ ಪಾಕಿಸ್ತಾನಕ್ಕೆ ಭಾರತ ಅಂದ್ರೆ ಕನಸಲ್ಲೂ ಕೂಡ ಬೆಚ್ಚಿ ಬೀಳುವಂತಾಗಿದೆ. ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಹೆದರಿ ಹೋಗಿದೆ. ಈಗ ಭಾರತದ ಒಂದೇ ಒಂದು ಸೇನಾ ಸಮರಾಭ್ಯಾಸ ಪಾಕಿಸ್ತಾನವನ್ನ ಪತ್ರಗುಂಟುವಂತೆ ಮಾಡಿದೆ. ಭಾರತದ ಪರಮಶತ್ರು ಪಾಕಿಸ್ತಾನಕ್ಕೆ ಮತ್ತೆ ಡವಡವ ಶುರುವಾಗಿದೆ. ಮತ್ತೆಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತು ಅಂತ ಭಯದಲ್ಲೇ ಬದುಕುವಂತಾಗಿದೆ. ಯಾಕಂದ್ರೆ ಇಂದಿನಿಂದ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಫಿರಂಗಿಗಳು ಗರ್ಜಿಸಲಿವೆ, ಫೈಟರ್ ಜೆಟ್ಗಳು ಹಾರಲಿವೆ, ಸಬ್ ಮರೀನ್ಗಳು ಸೌಂಡ್ ಮಾಡಲಿವೆ. ಪಾಕ್ ಗಡಿಯಲ್ಲಿ ಆಪರೇಷನ್ ತ್ರಿಶೂಲ್. ಮತ್ತೊಂದು ಯುದ್ಧಕ್ಕೆ ಅಣಿಯಾಗ್ತಿದೆಯಾ ಭಾರತ? ಆಪರೇಷನ್ ತ್ರಿಶೂಲ ಇದೇ ಹೆಸರೇ ಈ ರಣಹೇಡಿ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಭಾರತ ಇಂದಿನಿಂದ ನವೆಂಬರ್ 10ರ ತನಕ 12 ದಿನಗಳ ಕಾಲ ಸಮರಾಭ್ಯಾಸವನ್ನ ಕೈಗೊಂಡಿದೆ. ಈ ಸಮರಾಭ್ಯಾಸದಲ್ಲಿ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳು ಸಮರಾಭ್ಯಾಸ ನಡೆಸಲಿವೆ. ಅದೇ ಈ ಆಪರೇಷನ್ ತ್ರಿಶೂಲ. ಪಾಕಿಸ್ತಾನದ ನಿದ್ದೆಗೆಡಿಸಿ ಭಾರತ ಸೇನೆ ನಡೆಸಿರುವಂತಹ ಈ ಸಮರಾಭ್ಯಾಸ ನಡೀತಾ ಇರುವುದು ಬೇರೆ ಎಲ್ಲೂ ಅಲ್ಲ, ಭಾರತ ಪಾಕಿಸ್ತಾನದ ಗಡಿ ಗುಜರಾತ್ನಲ್ಲಿ. ಪಶ್ಚಿಮ ರಾಜಸ್ಥಾನದ ಜೈಸಲ್ಮೇರ್ನಿಂದ ಗುಜರಾತ್ನ ಸರ್ ಕ್ರಿಕ್ ವರೆಗೆ ಈ ಸಮರಾಭ್ಯಾಸ ನಡೆಯಲಿದೆ. ಇದು ಭಾರತದ ರಕ್ಷಣಾ ಸಾಮರ್ಥ್ಯದ ಪ್ರದರ್ಶನವಾಗಿರಲಿದೆ. ಏನಿದು ಆಪರೇಷನ್ ತ್ರಿಶೂಲ ಅನ್ನೋದನ್ನ ನೋಡೋದಾದ್ರೆ, ಭಾರತದ 3 ಸೇನೆಗಳಿಂದ ನಡೆಯುವಂತಹ ಸಮರಾಭ್ಯಾಸವೇ ಈ ಆಪರೇಷನ್ ತ್ರಿಶೂಲ. ಭೂ, ವಾಯು ಮತ್ತು ನೌಕಾಪಡೆಗಳು ಇದರಲ್ಲಿ ಭಾಗಿಯಾಗಲಿವೆ. ಪಶ್ಚಿಮ ಗಡಿಯಲ್ಲಿ ಭಾರತೀಯ ಸೇನೆ ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ಬೃಹತ್ ಯುದ್ಧಾಭ್ಯಾಸ ನಡೆಸಲಿದೆ. ಜಂಟಿ ಯುದ್ಧಾಭ್ಯಾಸವು ಹಲವು ರೀತಿಯ ಸಶಸ್ತ್ರ ಸಾಮರ್ಥ್ಯ ಬಳಕೆಯನ್ನ ಒಳಗೊಂಡಿರುತ್ತದೆ. ಇದಕ್ಕಾಗಿ 28,000 ಅಡಿಗಳ ವಾಯು ಪ್ರದೇಶವನ್ನ ಕಾಯ್ದಿರಿಸಲಾಗಿದೆ. ಸೇನೆಯು 20,000ಕ್ಕೂ ಹೆಚ್ಚು ಸೈನಿಕರನ್ನ ನಿಯೋಜನೆ ಮಾಡಿದೆ. ಗುಜರಾತ್ ಮತ್ತು ಸಿಂಧ್ ನಡುವಿನ 96 ಕಿಲೋಮೀಟರ್ ಜೌಗು ಪ್ರದೇಶವಾದ ಸರ್ ಕ್ರಿಕ್ ವ್ಯಾಪ್ತಿಯಲ್ಲಿ ಈ ಸಮರಾಭ್ಯಾಸ ನಡೀತಾ ಇರುವುದು ಮಹತ್ವವನ್ನು ಪಡೆದುಕೊಂಡಿದೆ. ಭಾರತದ ಸಮರಾಭ್ಯಾಸಕ್ಕೆ ಹೆದರಿದ ಪಾಕ್. ಭಾರತದ ಈ ಸಮರಾಭ್ಯಾಸಕ್ಕೆ ಜಿನ್ನಾ ಲ್ಯಾಂಡ್ ಅಕ್ಷರಶಃ ಎದುರು ಹೋಗಿದೆ. ಮತ್ತೆಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೆ ಅನ್ನೋ ಭಯದಲ್ಲಿದೆ. ಭಾರತ ನೋಟಾಮ್ ಕೂಡ ಜಾರಿಗೊಳಿಸಿರುವುದರಿಂದ ಪಾಕಿಸ್ತಾನ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಪಾಕಿಸ್ತಾನ 3 ಪ್ರಮುಖ ನೆಲೆಗಳಾದಂತಹ ಶೋರ್ಕೋಟ್, ರಿಜಾಲ್ಪುರ್ ಮತ್ತು ಮಿಯಾನ್ವಾಲಿಯಿಂದ ತನ್ನ ಫೈಟರ್ ಜೆಟ್ಗಳ ಹಾರಾಟ ನಡೆಸಿದೆ. ಭಾರತದ ಸಮರಾಭ್ಯಾಸಕ್ಕೆ ಬೆದರಿ ಪಾಕ್ ತನ್ನ ವಾಯುಗಡಿಯನ್ನು ಮುಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಣಹೇಡಿ ಪಾಕಿಸ್ತಾನಕ್ಕೆ ಭಾರತ ಅಂದ್ರೆ ಕನಸಲ್ಲೂ ಕೂಡ ಬೆಚ್ಚಿ ಬೀಳುವಂತಾಗಿದೆ. ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಹೆದರಿ ಹೋಗಿದೆ. ಈಗ ಭಾರತದ ಒಂದೇ ಒಂದು ಸೇನಾ ಸಮರಾಭ್ಯಾಸ ಪಾಕಿಸ್ತಾನವನ್ನ ಪತ್ರಗುಂಟುವಂತೆ ಮಾಡಿದೆ. ಭಾರತದ ಪರಮಶತ್ರು ಪಾಕಿಸ್ತಾನಕ್ಕೆ ಮತ್ತೆ ಡವಡವ ಶುರುವಾಗಿದೆ. ಮತ್ತೆಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತು ಅಂತ ಭಯದಲ್ಲೇ ಬದುಕುವಂತಾಗಿದೆ. ಯಾಕಂದ್ರೆ ಇಂದಿನಿಂದ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಫಿರಂಗಿಗಳು ಗರ್ಜಿಸಲಿವೆ, ಫೈಟರ್ ಜೆಟ್ಗಳು ಹಾರಲಿವೆ, ಸಬ್ ಮರೀನ್ಗಳು ಸೌಂಡ್ ಮಾಡಲಿವೆ. ಪಾಕ್ ಗಡಿಯಲ್ಲಿ ಆಪರೇಷನ್ ತ್ರಿಶೂಲ್. ಮತ್ತೊಂದು ಯುದ್ಧಕ್ಕೆ ಅಣಿಯಾಗ್ತಿದೆಯಾ ಭಾರತ? ಆಪರೇಷನ್ ತ್ರಿಶೂಲ ಇದೇ ಹೆಸರೇ ಈ ರಣಹೇಡಿ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಭಾರತ ಇಂದಿನಿಂದ ನವೆಂಬರ್ 10ರ ತನಕ 12 ದಿನಗಳ ಕಾಲ ಸಮರಾಭ್ಯಾಸವನ್ನ ಕೈಗೊಂಡಿದೆ. ಈ ಸಮರಾಭ್ಯಾಸದಲ್ಲಿ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳು ಸಮರಾಭ್ಯಾಸ ನಡೆಸಲಿವೆ. ಅದೇ ಈ ಆಪರೇಷನ್ ತ್ರಿಶೂಲ. ಪಾಕಿಸ್ತಾನದ ನಿದ್ದೆಗೆಡಿಸಿ ಭಾರತ ಸೇನೆ ನಡೆಸಿರುವಂತಹ ಈ ಸಮರಾಭ್ಯಾಸ ನಡೀತಾ ಇರುವುದು ಬೇರೆ ಎಲ್ಲೂ ಅಲ್ಲ, ಭಾರತ ಪಾಕಿಸ್ತಾನದ ಗಡಿ ಗುಜರಾತ್ನಲ್ಲಿ. ಪಶ್ಚಿಮ ರಾಜಸ್ಥಾನದ ಜೈಸಲ್ಮೇರ್ನಿಂದ ಗುಜರಾತ್ನ ಸರ್ ಕ್ರಿಕ್ ವರೆಗೆ ಈ ಸಮರಾಭ್ಯಾಸ ನಡೆಯಲಿದೆ. ಇದು ಭಾರತದ ರಕ್ಷಣಾ ಸಾಮರ್ಥ್ಯದ ಪ್ರದರ್ಶನವಾಗಿರಲಿದೆ.
ಏನಿದು ಆಪರೇಷನ್ ತ್ರಿಶೂಲ ಅನ್ನೋದನ್ನ ನೋಡೋದಾದ್ರೆ ಭಾರತದ 3 ಸೇನೆಗಳಿಂದ ನಡೆಯುವಂತಹ ಸಮರಾಭ್ಯಾಸವೇ ಈ ಆಪರೇಷನ್ ತ್ರಿಶೂಲ. ಭೂ, ವಾಯು ಮತ್ತು ನೌಕಾಪಡೆಗಳು ಇದರಲ್ಲಿ ಭಾಗಿಯಾಗಲಿವೆ. ಪಶ್ಚಿಮ ಗಡಿಯಲ್ಲಿ ಭಾರತೀಯ ಸೇನೆ ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ಬೃಹತ್ ಯುದ್ಧಾಭ್ಯಾಸ ನಡೆಸಲಿದೆ. ಜಂಟಿ ಯುದ್ಧಾಭ್ಯಾಸವು ಹಲವು ರೀತಿಯ ಸಶಸ್ತ್ರ ಸಾಮರ್ಥ್ಯ ಬಳಕೆಯನ್ನ ಒಳಗೊಂಡಿರುತ್ತದೆ. ಇದಕ್ಕಾಗಿ 28,000 ಅಡಿಗಳ ವಾಯು ಪ್ರದೇಶವನ್ನ ಕಾಯ್ದಿರಿಸಲಾಗಿದೆ. ಸೇನೆಯು 20,000ಕ್ಕೂ ಹೆಚ್ಚು ಸೈನಿಕರನ್ನ ನಿಯೋಜನೆ ಮಾಡಿದೆ. ಗುಜರಾತ್ ಮತ್ತು ಸಿಂಧ್ ನಡುವಿನ 96 ಕಿಲೋಮೀಟರ್ ಜೌಗು ಪ್ರದೇಶವಾದ ಸರ್ ಕ್ರೀಕ್ ವ್ಯಾಪ್ತಿಯಲ್ಲಿ ಈ ಸಮರಾಭ್ಯಾಸ ನಡೀತಾ ಇರುವುದು ಮಹತ್ವವನ್ನು ಪಡೆದುಕೊಂಡಿದೆ. ಭಾರತದ ಸಮರಾಭ್ಯಾಸಕ್ಕೆ ಬೆದರಿದ ಪಾಕ್. ಭಾರತದ ಈ ಸಮರಾಭ್ಯಾಸಕ್ಕೆ ಜಿನ್ನಾಲ್ಯಾಂಡ್ ಅಕ್ಷರಶಃ ಎದುರು ಹೋಗಿದೆ. ಮತ್ತೆಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೆ ಅನ್ನೋ ಭಯದಲ್ಲಿದೆ. ಭಾರತ ನೋಟಾಮ್ ಕೂಡ ಜಾರಿಗೊಳಿಸಿರುವುದರಿಂದ ಪಾಕಿಸ್ತಾನ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಪಾಕಿಸ್ತಾನ 3 ಪ್ರಮುಖ ನೆಲೆಗಳಾದಂತಹ ಶೋರ್ಕೋಟ್, ರಿಜಾಲ್ಪುರ್ ಮತ್ತು ಮಿಯಾನ್ವಾಲಿಯಿಂದ ತನ್ನ ಫೈಟರ್ ಜೆಟ್ಗಳ ಹಾರಾಟ ನಡೆಸಿದೆ. ಭಾರತದ ಸಮರಾಭ್ಯಾಸಕ್ಕೆ ಬೆದರಿ ಪಾಕ್ ತನ್ನ ವಾಯುಗಡಿಯನ್ನು ಮುಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಣಹೇಡಿ ಪಾಕಿಸ್ತಾನಕ್ಕೆ ಭಾರತ ಅಂದ್ರೆ ಕನಸಲ್ಲೂ ಕೂಡ ಬೆಚ್ಚಿ ಬೀಳುವಂತಾಗಿದೆ. ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಹೆದರಿ ಹೋಗಿದೆ. ಈಗ ಭಾರತದ ಒಂದೇ ಒಂದು ಸೇನಾ ಸಮರಾಭ್ಯಾಸ ಪಾಕಿಸ್ತಾನವನ್ನ ಪತ್ರಗುಂಟುವಂತೆ ಮಾಡಿದೆ. ಭಾರತದ ಪರಮಶತ್ರು ಪಾಕಿಸ್ತಾನಕ್ಕೆ ಮತ್ತೆ ಡಮಡವ ಶುರುವಾಗಿದೆ. ಮತ್ತೆಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತು ಅಂತ ಭಯದಲ್ಲೇ ಬದುಕುವಂತಾಗಿದೆ. ಯಾಕಂದ್ರೆ ಇಂದಿನಿಂದ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಫಿರಂಗಿಗಳು ಗರ್ಜಿಸಲಿವೆ, ಫೈಟರ್ ಜೆಟ್ಗಳು ಹಾರಲಿವೆ, ಸಬ್ ಮರೀನ್ಗಳು ಸೌಂಡ್ ಮಾಡಲಿವೆ. ಪಾಕ್ ಗಡಿಯಲ್ಲಿ ಆಪರೇಷನ್ ತ್ರಿಶೂಲ. ಮತ್ತೊಂದು ಯುದ್ಧಕ್ಕೆ ಅಣಿಯಾಗ್ತಿದೆಯಾ ಭಾರತ? ಆಪರೇಷನ್ ತ್ರಿಶೂಲ ಇದೇ ಹೆಸರೇ ಈ ರಣಹೇಡಿ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಭಾರತ ಇಂದಿನಿಂದ ನವೆಂಬರ್ 10ರ ತನಕ 12 ದಿನಗಳ ಕಾಲ ಸಮರಾಭ್ಯಾಸವನ್ನ ಕೈಗೊಂಡಿದೆ. ಈ ಸಮರಾಭ್ಯಾಸದಲ್ಲಿ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳು ಸಮರಾಭ್ಯಾಸ ನಡೆಸಲಿವೆ. ಅದೇ ಈ ಆಪರೇಷನ್ ತ್ರಿಶೂಲ. ಪಾಕಿಸ್ತಾನದ ನಿದ್ದೆಗೆಡಿಸಿ ಭಾರತ ಸೇನೆ ನಡೆಸಿರುವಂತಹ ಈ ಸಮರಾಭ್ಯಾಸ ನಡೀತಾ ಇರೋದು ಬೇರೆ ಎಲ್ಲೂ ಅಲ್ಲ, ಭಾರತ ಪಾಕಿಸ್ತಾನದ ಗಡಿ ಗುಜರಾತ್ನಲ್ಲಿ. ಪಶ್ಚಿಮ ರಾಜಸ್ಥಾನದ ಜೈಸಲ್ಮೇರ್ನಿಂದ ಗುಜರಾತ್ನ ಸರ್ ಕ್ರೀಕ್ ವರೆಗೆ ಈ ಸಮರಾಭ್ಯಾಸ ನಡೆಯಲಿದೆ. ಇದು ಭಾರತದ ರಕ್ಷಣಾ ಸಾಮರ್ಥ್ಯದ ಪ್ರದರ್ಶನವಾಗಿರಲಿದೆ. ಏನಿದು ಆಪರೇಷನ್ ತ್ರಿಶೂಲ ಅನ್ನೋದನ್ನ ನೋಡೋದಾದ್ರೆ ಭಾರತದ 3 ಸೇನೆಗಳಿಂದ ನಡೆಯುವಂತಹ ಸಮರಾಭ್ಯಾಸವೇ ಈ ಆಪರೇಷನ್ ತ್ರಿಶೂಲ. ಭೂ, ವಾಯು ಮತ್ತು ನೌಕಾಪಡೆಗಳು ಇದರಲ್ಲಿ ಭಾಗಿಯಾಗಲಿವೆ. ಪಶ್ಚಿಮ ಗಡಿಯಲ್ಲಿ ಭಾರತೀಯ ಸೇನೆ ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ಬೃಹತ್ ಯುದ್ಧಾಭ್ಯಾಸ ನಡೆಸಲಿದೆ. ಜಂಟಿ ಯುದ್ಧಾಭ್ಯಾಸವು ಹಲವು ರೀತಿಯ ಸಶಸ್ತ್ರ ಸಾಮರ್ಥ್ಯ ಬಳಕೆಯನ್ನ ಒಳಗೊಂಡಿರುತ್ತದೆ. ಇದಕ್ಕಾಗಿ 28,000 ಅಡಿಗಳ ವಾಯು ಪ್ರದೇಶವನ್ನ ಕಾಯ್ದಿರಿಸಲಾಗಿದೆ. ಸೇನೆಯು 20,000ಕ್ಕೂ ಹೆಚ್ಚು ಸೈನಿಕರನ್ನ ನಿಯೋಜನೆ ಮಾಡಿದೆ. ಗುಜರಾತ್ ಮತ್ತು ಸಿಂಧ್ ನಡುವಿನ 96 ಕಿಲೋಮೀಟರ್ ಜೌಗು ಪ್ರದೇಶವಾದ ಸರ್ ಕ್ರೀಕ್ ವ್ಯಾಪ್ತಿಯಲ್ಲಿ ಈ ಸಮರಾಭ್ಯಾಸ ನಡೀತಾ ಇರುವುದು ಮಹತ್ವವನ್ನು ಪಡೆದುಕೊಂಡಿದೆ. ಭಾರತದ ಸಮರಾಭ್ಯಾಸಕ್ಕೆ ಬೆದರಿದ ಪಾಕ್. ಭಾರತದ ಈ ಸಮರಾಭ್ಯಾಸಕ್ಕೆ ಜಿನ್ನಾಲ್ಯಾಂಡ್ ಅಕ್ಷರಶಃ ಎದುರು ಹೋಗಿದೆ. ಮತ್ತೆಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೆ ಅನ್ನೋ ಭಯದಲ್ಲಿದೆ. ಭಾರತ ನೋಟಾಮ್ ಕೂಡ ಜಾರಿಗೊಳಿಸಿರುವುದರಿಂದ ಪಾಕಿಸ್ತಾನ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಪಾಕಿಸ್ತಾನ 3 ಪ್ರಮುಖ ನೆಲೆಗಳಾದಂತಹ ಶೋರ್ಕೋಟ್, ರಿಜಾಲ್ಪುರ್ ಮತ್ತು ಮಿಯಾನ್ವಾಲಿಯಿಂದ ತನ್ನ ಫೈಟರ್ ಜೆಟ್ಗಳ ಹಾರಾಟ ನಡೆಸಿದೆ. ಭಾರತದ ಸಮರಾಭ್ಯಾಸಕ್ಕೆ ಬೆದರಿ ಪಾಕ್ ತನ್ನ ವಾಯುಗಡಿಯನ್ನು ಮುಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.